everyone. I am Gunashri. She is my co-host Brunda. ಮೊದಲಿಗೆ ಗ್ರಾಮ ದೇವತೆಯಾದ ಶ್ರೀ ಮಾರಮ್ಮ ದೇವಿಯನ್ನು ಮನದಲ್ಲಿ ಸ್ಮರಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. A very pleasant evening to one and all present here. With great joy and excitement, we warmly welcome you all to the 23rd annual day celebration Navarasa Vaibhavotsava. A colorful journey through 9 emotions of life. Today our students will express love, courage, wonder, laughter, peace, compassion, anger, fear and valor through music, dance and drama. ನಗು ನಮ್ಮ ಶಕ್ತಿ, ನಗು ನಮ್ಮ ಶಕ್ತಿ, ಕರುಣೆ ನಮ್ಮ ಸಂಸ್ಕೃತಿ, ವೀರತೆ ನಮ್ಮ ಆತ್ಮ, ಶಾಂತಿ ನಮ್ಮ ಗುರಿ. ಜೀವನದ ಪ್ರತಿಯೊಂದು ರಸವೂ ಕಲೆಯಾಗುವ ಕ್ಷಣವೇ ನವರಸ ವೈಭವೋತ್ಸವ. ಶ್ರೇಯಾ ಫೌಂಡೇಶನ್ನ ಶ್ರೀಮಂತ ಇತಿಹಾಸ, ಶ್ರೀ ಶಾಂತಿನಿಕೇತನ ವಿದ್ಯಾಮಂದಿರದ ಸಂಸ್ಕೃತಿ, ಹಿಪ್ಪೋ ಕ್ಯಾಂಪಸ್ನ ನವೀನ ಕಲಿಕೆ, ವಿದ್ಯೆ, ಮೌಲ್ಯ ಮತ್ತು ಸೃಜನಶೀಲತೆಯ ಸಂಗಮವೇ ಶ್ರೇಯಾ ಫೌಂಡೇಶನ್ ಶ್ರೀ ಶಾಂತಿನಿಕೇತನ ವಿದ್ಯಾಮಂದಿರ ಹಿಪ್ಪೋ ಕ್ಯಾಂಪಸ್ ಶಾಲೆ. ನಿಮಗಿಂದು 23ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. To invoke divine blessings, we now invite our prayer song team to present the Ganesha Vandana. ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಲಂಕೃತನೇ ಗಜಾನನ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಲಂಕೃತನೇ ಗಜಾನನ. ಆದಿಪೂಜಿತ ನೀನು, ವೇದವಂದಿತ ನೀನು, ಆದಿಪೂಜಿತ ನೀನು, ವೇದವಂದಿತ ನೀನು, ಮೋದಕ ಪ್ರಿಯ ನೀನು, ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಗಿರಿಜಾಸುತನಿಗೆ ಗರಿಗೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ಗಿರಿಜಾಸುತನಿಗೆ ಗರಿಗೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ರಕ್ತವರ್ಣನು ನೀನು, ಲಂಬೋದರ ನೀನು, ರಕ್ತವರ್ಣನು ನೀನು, ಲಂಬೋದರ ನೀನು. ರಕ್ಷಿಸಿ ಕಾಪಾಡು ಗಣನಾಯಕ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಧನ್ಯವಾದಗಳು. Team for that soulful and auspicious rendition. Your prayer has filled the atmosphere with peace and positivity. Thank you. I would like to invite Mr. Santosh sir, our school trustee, to officially welcome all the dignitaries and everyone gathered here for the annual day function. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ
ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತ್ ಸರ್ವ ವಿಘ್ನೋಪಶಾಂತಯೇ. ಶ್ರೇಯಾ ಫೌಂಡೇಶನ್ SSVM ಇಪೋ ಕ್ಯಾಂಪಸ್ ಶಾಲೆಯ 23ನೇ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಮೊದಲು ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಶ್ರೇಯಾ ಫೌಂಡೇಶನ್ನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ರವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಜನಪ್ರಿಯ ಹಲವಾರು ಕಾರಣಗಳಿಂದ ಅವರು ಬರಲಿಕ್ಕಾಗ್ತಾ ಇಲ್ಲ. ಅವರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕಾರ್ಯಕ್ರಮವನ್ನು ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಸರಿಸುಮಾರು 2000ನೇ ಇಸ್ವಿಯಲ್ಲಿ ಈ ಒಂದು ಹುಣಸನಹಳ್ಳಿ ಎಂಬ ಕುಗ್ರಾಮದಲ್ಲಿ ಒಂದು ದೇವತಪೋವನ ಅಂತ ಎಂಬ ಒಂದು ಪುಟ್ಟದಾದ ಶಾಲೆ ಪ್ರಾರಂಭ ಆಗುತ್ತೆ. ಆ ಶಾಲೆಯನ್ನು ಪ್ರಾರಂಭಿಸಿದವರು ದಿವಂಗತ ಲಿಂಗೇಗೌಡರು. ಅವರ 4ನೇ ಪುತ್ರ ಶ್ರೀಯುತ ಸಂಜೀವ್ರವರು ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಅವರು ವಕೀಲ ವೃತ್ತಿಯಲ್ಲಿದ್ದಾರೆ. ಅವರಿಗೂ ಸಹ ನಾನು ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಶ್ರೀ HV ಗುಂಡಪ್ಪ ಅವರು, ಪ್ರಾಯಶಃ ಅವ್ರನ್ನ ನೋಡಿದ್ರೆ ನೀವು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಥರನೇ ಕೂತ್ಕೊಂಡಿದ್ದಾರೆ. ಭಾಳ ನನಗೆ ಒಂದು ಅದ್ಭುತವಾದ ಕಲ್ಪನೆ ಅವ್ರನ್ನ ನೋಡಿದಾಗ. ಯಾಕಪ್ಪ ಅಂದರೆ ನಾನು 25ನೇ ವರ್ಷನಲ್ಲೇ ಶಾಲಾ ಹುಚ್ಚನ್ನು ಹಿಡಿಸ್ಕೊಂಡವರು. ಆದರೆ ಅವರ ಒಂದು 55 ವರ್ಷ ಆದಮೇಲೆ ಅವರು ಅವರ ಸ್ವಂತ ಗ್ರಾಮ ಹೂಕುಂದದಿಂದ ಅವರ ಪಕ್ಕದಲ್ಲಿ ಚಿಕ್ಕೊಪ್ಪಂಪ ಎಂದ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಆದರ್ಶ ವಿದ್ಯಾ ಮಂದಿರ ಅಂತ ಒಂದು ದೊಡ್ಡದಾದ ಶಾಲೆಯನ್ನು ಆರಂಭಿಸಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನು ಕಲ್ಪಿಸ್ತೇನೆ. ಹಾಗೆಯೇ ಶ್ರೀ ಉಮೇಶ್ ಮಲ್ಹೋತ್ರ, ಗೊತ್ತಾ ಮಕ್ಕಳ ನಿಮ್ಗೆಲ್ಲ? ಉಮೇಶ್ ಸರ್ ಯಾರು? ಉಮೇಶ್ ಸರ್ ಯಾವ ಕಲರ್ ಡ್ರೆಸ್ ಹಾಕಿದ್ದಾರೆ? ಬ್ಲ್ಯಾಕ್ ಕಲರ್ ಡ್ರೆಸ್ಸು. ಶ್ರೀಯುತ ಉಮೇಶ್ ಮಲ್ಹೋತ್ರಾಸ್ ಅವರು ಈ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದೇ ವರ್ಷ ಒಂದು ಬಹಳ ಸುದ್ದಿ ಹಂಚ್ಕೊಳ್ಳೋದೇನಪ್ಪ ಅಂದರೆ, ಉಮೇಶ್ ಮಲ್ಹೋತ್ರ ಅವರು ಓದಿದ ಶಾಲೆಯಲ್ಲಿ ಈ ವರ್ಷ ಅವರು ಮಾಡಿರುವ ಶಿಕ್ಷಣದ ಸೇವೆಗೆ ಅವರ ಶಾಲೆಯಲ್ಲಿ ತುಂಬು ಹೃದಯದ ಒಂದು ಮಹತ್ತರವಾದ ಗೌರವವನ್ನು ಅರ್ಪಿಸಿರುತ್ತಾರೆ. ಆ ಶಾಲೆಯಲ್ಲಿ ಅದೊಂದು ದೊಡ್ಡ ವಿಚಾರ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಯಾಕಪ್ಪ ಅಂದರೆ ನಾವೆಲ್ಲೇ ಏನೇ ಮಾಡಿದ್ರು ಸ್ವಂತ ಊರಲ್ಲಿ ನಾವು ಮಾಡಿ ಜೈ ಅನ್ಸ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ. ಹಾಗೆ ಅವರ ಚೆನ್ನೈಲಿ ಓದಿದ ಶಾಲೆಯಲ್ಲಿ ಅವರಿಗೆ ಒಂದು ಅಭೂತಪೂರ್ವವಾದ ಪುರಸ್ಕೃತವನ್ನು ಕಲ್ಪಿಸಿದ್ದಾರೆ ಅವರ ಶಾಲೆಯವರು. ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮಹೇಂದ್ರ ಸರ್, ಇಪೋ ಕ್ಯಾಂಪಸ್ನ ಮಹೇಂದ್ರ ಸರ್ ಅವರು ಬರಬೇಕಾಗಿತ್ತು. ಅವರು ಸಹ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಪ್ರೆಸಿಡೆಂಟ್ ಆಫ್ ಇಪೋ ಕ್ಯಾಂಪಸ್ ಲಲಿತಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಾನು ಶಾಲಾ ವಾರ್ಷಿಕೋತ್ಸವದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಲೀನಾ ಪಾಸ್ಕಲ್, ಡೈರೆಕ್ಟರ್ ಆಫ್ ಇಪೋ ಕ್ಯಾಂಪಸ್ ಸ್ಕೂಲ್ನವರು. ಇವ್ರಿಗೆ ನಾನು ನಮ್ಮ ಸ್ಕೂಲಲ್ಲಿ ಎಲ್ಲ ಚಿಕ್ಕ ಸಹೋದರಿ ಇದ್ದಾರೆ. ನಾನು ಇವ್ರನ್ನ ದೊಡ್ಡ ಸಹೋದರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಲೀನಾ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಪ್ಪಿಸ್ತೇನೆ. ನೀವು ಒಂದು ಚಪ್ಪಾಳೆಯನ್ನು ಕೊಡದಿದ್ರೆ ನಾನು ಇನ್ನೂ ಒಂದು 3/4 ಗಂಟೆ ಭಾಷಣ ಮಾಡ್ತಾನೆ ಇರ್ತೀನಿ. ನೋಡೋಣ. ಇವಾಗ ಕೇಳಿಸ್ತು. ಹಾಗೆಯೇ ಶ್ರೀಯುತ ರಾಜ್ಕುಮಾರ್ ಸರ್ ಅವರು, ಡೈರೆಕ್ಟರ್ ಆಫ್ ಶ್ರೇಯಾ ಫೌಂಡೇಶನ್, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀ ಮತ್ತಿಗೌಡ, ಬ್ಲಾಕ್ ಎಜುಕೇಷನ್ ಆಫೀಸರ್, BO ಅವರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲೂ ಸಹ ನಾನು
ಈ ಕಾರ್ಯಕ್ರಮಕ್ಕೆ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀಯುತ ರಂಗಸ್ವಾಮಿ ಅವರು ಇಸಿಒ ಕನಕಪುರ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀ ರಮೇಶ್ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಹುಣಸನಹಳ್ಳಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಶಾಲೆಯ ಕ್ಯಾಪ್ಟನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಶ್ರೀ ಸಹೋದರಿ ಶೋಭಾರವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ದೊಡ್ಡದಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೇಯ ಫೌಂಡೇಶನ್ನ ಎಲ್ಲ ಡೈರೆಕ್ಟರ್ಗಳಿಗೂ ಸಹ ಅವರ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೇಯ ಫೌಂಡೇಶನ್ನ ಡೈರೆಕ್ಟರ್ ಶ್ರೀಮತಿ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಸಂಜೀವರ ಅವರ ಧರ್ಮಪತ್ನಿಯವರು ಬಂದಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಶಾಲೆಯ ವಾಹನ ಮಾಲೀಕರಾದಂಥ ಸುನಿ, ಕಿರಣ್, ಅಭಿ, ನಂದೀಶ್ ಇವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಹುಣಸನಹಳ್ಳಿಯ KEB ಪಂಚಾಯಿತಿ ಹಾಗೂ BOB ಪೋಸ್ಟ್ ಆಫೀಸ್, ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು, DK ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಇವರಿಗೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಪುಟಾಣಿ ಮಕ್ಕಳಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಒಂದು ನಮ್ಮ ಬಹಳ ಮಹತ್ತರವಾದ ಕಾರ್ಯಕ್ರಮಗಳಿಗೆ ಬಹಳ ನಮ್ಮನ್ನು ಬೆನ್ನು ತಟ್ಟಿ ಪೋಷಿಸುತ್ತಿರುವ ಎಲ್ಲ ಪೋಷಕರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ದೂರದ ಊರಿಂದ ಬಂದಿರುವ ಸೋನು ಕೋರಿಯೋಗ್ರಾಫರ್ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿ PKGಯಿಂದ 7th ವರೆಗೂ ಓದಿ ಈ ಒಂದು DVD ಇರ್ಬೋದು, ಮೈಕ್ ಸಿಸ್ಟಮ್ ಇರ್ಬೋದು ಎಲ್ಲ ಸಹ ಅವನೇ ಈ ಒಂದು ಕಾರ್ಯಕ್ರಮನ ಸುಮಾರು 5 ವರ್ಷದಿಂದ ಅವನು ನನಗೆ ಹಿಂಸೆ ಕೊಡ್ತಾ ಇದ್ದ, ಸರ್ ನಮ್ಮ ಶಾಲೆಯಲ್ಲಿ ನಾನು ಮಾಡಬೇಕು ಅಂತ. ಶ್ರೀಯುತ ಕಿಶೋರ್ ಮತ್ತು ಕುಮಾರ್ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಸೌಂಡ್ ಸಿಸ್ಟಮ್ ಮೈಸೂರಿಂದ ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಈ ಕಾರ್ಯಕ್ರಮದಲ್ಲಿ ನನಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತಾ, ಹಾಗೆ ಕನಕಪುರದಿಂದ ಬಂಗಾರಪೇಟೆ ಚಾಟ್ಸ್ನವರು ಹಾಗೂ ಐಸ್ ಕ್ರೀಮ್ನವರು ಎಲ್ಲ ಬಂದಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ, ಹಾಗೆ ನಮ್ಮ ಶಾಲೆಯ ಕೊನೆಯದಾಗಿ ಹೇಳ್ಬೇಕಂದ್ರೆ ಶಾಲೆಯ SSVM ಟೀಮ್ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your warm welcome speech. We are truly grateful and we warmly welcome you as well to this beautiful evening. ದೀಪದ ಬೆಳಕು ಹರಡಲಿ, ಅಜ್ಞಾನದ ಅಂಧಕಾರ ಕರಗಲಿ, ಜ್ಞಾನದ ಜ್ಯೋತಿ ಹೊಳೆಯಲಿ, ನಮ್ಮ ಬದುಕು ಬೆಳಗಲಿ. ಇದೀಗ ದೀಪ ಬೆಳಗುವ ಸಮಾರಂಭ. ಈ ಮಹತ್ವದ ಸಮಾರಂಭದ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ದೈವಿಕ ಆಶೀರ್ವಾದ ಮತ್ತು ಶುಭಾಶಯಗಳನ್ನು ಕೋರೋಣ. ನಮ್ಮ ಗೌರವಾನ್ವಿತ ಗಣ್ಯರು, ಪ್ರಮುಖ ಅತಿಥಿಗಳು ಹಾಗೂ ಸನ್ಮಾನ್ಯ ಟ್ರಸ್ಟಿಗಳು ದಯವಿಟ್ಟು ಮುಂದೆ ಬಂದು ದೀಪವನ್ನು ಪ್ರಜ್ವಲಿಸುವಂತೆ ನಾನು ವಿನಂತಿಸುತ್ತೇನೆ. ಈ ಮೂಲಕ ನಮ್ಮ 23ನೇ ಶಾಲಾ ವಾರ್ಷಿಕೋತ್ಸವವನ್ನು ಅಧಿಕೃತವಾಗಿ ಪ್ರಾರಂಭಿಸೋಣ.
ಅತಿಥಿಗಳೇ, ನಮ್ಮ ನಾಡಗೀತೆಯು ಕರ್ನಾಟಕ ರಾಜ್ಯದ ಘನತೆ ಮತ್ತು ಗೌರವ. ಪ್ರಿಯ ಅತಿಥಿಗಳೇ, ನಮ್ಮ ನಾಡಗೀತೆಯು ಕರ್ನಾಟಕ ರಾಜ್ಯದ ಘನತೆ ಮತ್ತು ಗೌರವವನ್ನು ಮನದಾಳದಿಂದ ಸ್ಮರಿಸುವ ಅರ್ಥವನ್ನು ಹೊಂದಿದೆ. ರಾಜ್ಯಗೀತೆ ನಮ್ಮ ಮಣ್ಣಿನ ಹೆಮ್ಮೆ ಹಾಗೂ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರುವುದರಿಂದ ಅದಕ್ಕೆ ಗೌರವ ಸೂಚಿಸುವ ಸಲುವಾಗಿ ಎಲ್ಲರೂ ಎದ್ದು ನಿಂತು ವಿನಮ್ರವಾಗಿ ಹಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇಪೋ ಕ್ಯಾಂಪಸ್ನ ಮಹೇಂದ್ರ ಸರ್ ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಶಾಲಾ ಪರವಾಗಿ ತುಂಬು ಹೃದಯದ ಸುಸ್ವಾಗತವನ್ನು ಕೋರ್ತೇನೆ. ಹಾಗೆ ಸದಾ ನನ್ನ ಬೆನ್ನೆಂದು ನಿಂತು ಶಾಲೆಯ ವಿಚಾರದಲ್ಲಿ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ನನ್ನ ಪ್ರೋತ್ಸಾಹಿಸುತ್ತಾ ಬಂದಿರುವ ನನ್ನ ಶ್ರೀಮತಿಯವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಕಾರ್ಯಕ್ರಮವನ್ನು ಸಾರ್ಥಕಗೊಳಿಸಿದ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. The school anthem reflects soul and pride of our institution. To bring that spirit alive, we invite school anthem team to kindly come forward and take the stage. School anthem reflects soul and pride of our institution. spirit alive, we kindly invite school anthem team to kindly come forward and take the stage. Happy
ಗೊತ್ತಲ್ಲ? ಗೆಲುವಿಗೆ ಸಾಕ್ಷಿ ಸ್ಪಂದನ ಬಯಸಿದ್ದೆಲ್ಲವನ್ನ ಸಾಧಿಸೋ ಈ ಗುಣ ಇದು ಎಲ್ಲರಿಗೂ ಹೆಮ್ಮೆಯ ಕ್ಷಣ ಕೋಲಾರದ ಚಿನ್ನದ ಗಾಣಿತರ ಮಕ್ಕಳ ಭವಿಷ್ಯಕ್ಕೆ ಆಗ್ತಿವಿ ಆಧಾರ ನೋಡಿರಿ ನಮ್ಮ ಸಡಗಾರ ಆಗಿರಿ ನೀವು ಜೊತೆಗಾರ ಇದೆಲ್ಲದಕ್ಕೂ ನೀವ ಕಾರಣ ನಮ್ಮೂರಿಗೆ ನಮ್ಮ ಶಾಲೆ ಹೆಮ್ಮೆ ಅಂತಾರ ಅಕ್ಷರ ಕ್ರಾಂತಿ ಮಾಡತ್ತೀವಿ ನಮಗ ಸಮನಾರ ಶಾಲೆ ನಮ್ದು ಇಂಗ್ಲಿಷ್ ಮೀಡಿಯಂ ಹಾಡಲ್ಲೇ ಕೋರುವೆ ನಿಮಗೆ ಹಾರ್ಟಿ ವೆಲ್ಕಮ್ ಶಾಲೆ ನಮ್ದು ಇಂಗ್ಲಿಷ್ ಮೀಡಿಯಂ ಹಾಡಲ್ಲೇ ಕೋರುವೆ ನಿಮಗೆ ಹಾರ್ಟಿ ವೆಲ್ಕಮ್ You dears for your wonderful anthem. Now it's time to hear the annual report, which gives us glimpse of this academic year. I respectfully invite esteemed Principal Ms. Shobha Madam to lead this. Good evening, everyone. Little louder, children. Good evening, everyone. Thank you. या देवी सर्वभूतेषु विद्यारूपेण संस्थिता ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಸಕಲ ಜೀವಿಗಳಲ್ಲೂ ವಿದ್ಯೆಯ ರೂಪದಲ್ಲಿ ವಾಸಿಸುವಂತಹ ಸರಸ್ವತಿ ದೇವಿಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತಾ, ಶ್ರೇಯ ಫೌಂಡೇಶನ್, ಶ್ರೀ ಶಾಂತಿನಿಕೇತನ ವಿದ್ಯಾಮಂದಿರ, ಹಿಪೋ ಕ್ಯಾಂಪಸ್ ಶಾಲೆ, ಹುಣಸನಹಳ್ಳಿ, ಈ ಸುಂದರ ಸಂಜೆಯಲ್ಲಿ ನವರಸ ವೈಭವೋತ್ಸವ 23ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸಾಕ್ಷಿಯಾಗಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಶಿಕ್ಷಣವು ಕೇವಲ ಉದ್ಯೋಗಕ್ಕಾಗಿ ಅಲ್ಲ, ಅದು ಉತ್ತಮ ಮಾನವನ ನಿರ್ಮಾಣಕ್ಕಾಗಿ. ನಿಜವಾದ ಶಿಕ್ಷಣವು ಅಂಕಗಳಿಗಿಂತ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂಬ ಸತ್ಯದ ನುಡಿಗಳನ್ನು ನಂಬಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ವಿದ್ಯಾದಾನ ಮಾಡುತ್ತಿರುವ ವೇದಿಕೆ ಮೇಲಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ, ತಮಗೆಲ್ಲರಿಗೂ ತಿಳಿದಿರುವಂತೆ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 260 ವಿದ್ಯಾರ್ಥಿಗಳು ಪ್ರಿ-ಕೆಜಿಯಿಂದ 7ನೇ ತರಗತಿಯವರೆಗೆ ಅಭ್ಯಾಸ ಮಾಡುತ್ತಿದ್ದು, 15 ಜನ ನುರಿತ ಶಿಕ್ಷಕರನ್ನೊಳಗೊಂಡ ಶಿಕ್ಷಕರಿಂದ ಅವರ ಪ್ರತಿದಿನ ಕಲಿಕೆಯಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಎಸ್ಎಸ್ವಿಎಂ ಶಾಲೆಯ ಮಕ್ಕಳು ಯಾವ ಸಿಟಿ ಸ್ಕೂಲ್ ಮಕ್ಕಳಿಗಿಂತಲೂ ಕಡಿಮೆ ಇಲ್ಲ ಎಂಬುದನ್ನು ನಿರೂಪಿಸುವ ನಿಟ್ಟಿನಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇದನ್ನು ಸಾಧಿಸಲು ಸಹಕರಿಸಿರುವ ಹಾಗೂ ನಾವು ಪರಿಚಯಿಸಿರುವ ಕೆಲವು ನವೀನ ಪ್ರೋಗ್ರಾಂಗಳ ಮಾಹಿತಿ ಇಲ್ಲಿದೆ. ಇಲ್ಲಿ ಮಕ್ಕಳು ಸೈಲೆಂಟ್ ಆಗಿರಬೇಕು, ಫ್ರಂಟಲ್ಲಿರೋರು. To ensure the holistic development of children, we have been conducting various co-curricular activities along with academics. In addition to these, we have recently introduced some unique programs. The first among them is the Karadi Path. Karadi Path is a joyful and activity-based English program designed especially for young children. It uses stories, songs, actions and games to help children learn English naturally, just like they learn their mother tongue.
Instead of memorizing, children listen, speak, and enjoy the language in a fun and stress-free way. This method has built strong confidence in our children and improved their speaking and listening skills. Encouraged by these results, we are happy to introduce Karadi Path program to UKG next year as well. The next program is Kiddie Pie and Chrysalysis. To provide our children with access to the latest technology by using computers, we have introduced 2 new programs, Kiddie Pie and Chrysalysis. Through these programs, our students learn basic computer operations, tux paint, drawing, typing skills, tux typing, and Scratch Junior coding. By actively using computers for hands-on learning, our children are now able to create their own simple animated games independently. Reading culture. Nowadays, many children are becoming addicted to different screens. In this kind of system, at SSVM Hippocampus, we encourage a strong reading culture. Reading helps children become more expressive, develop their own ideas, improve imagination, and read fluently with confidence. ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಹೆಚ್ಚಿಸುವುದು ಹಾಗೂ ಅವರನ್ನು ಸ್ವ ಕಲಿಕಾರ್ಥಿಗಳನ್ನಾಗಿ ಮಾಡುವುದು ನಮ್ಮ ಹಿಪ್ಪೋ ಕ್ಯಾಂಪಸ್ನ ಮೂಲ ಉದ್ದೇಶ. ಇದಕ್ಕೆ ಪೂರಕವಾಗಿ ಡಿಯೋರ್ ಲೈಬ್ರರಿ ಪ್ರೋಗ್ರಾಮ್ಸ್ ಜೊತೆಗೆ ಟರ್ನಿಂಗ್ ಪೇಜಸ್ ರವರ ಜಾಯ್ಫುಲ್ ರೀಡರ್ಸ್ ಪ್ರೋಗ್ರಾಂ ಮೂಲಕ ಪ್ರತಿ ಮಗುವು ಸುಮಾರು 20ರಿಂದ 25 ಪುಸ್ತಕಗಳನ್ನು ಓದಿರುವ ದಾಖಲೆ ಇದೆ. 1000 ಪುಸ್ತಕಗಳಿದ್ದ ನಮ್ಮ ಲೈಬ್ರರಿ ಇಂದು 3000 ಪುಸ್ತಕಗಳಿಂದ ಕಂಗೊಳಿಸುತ್ತಿರುವುದು ಓದಿನಲ್ಲಿ ನಮ್ಮ ಹಾಗೂ ಮಕ್ಕಳ ಶ್ರೀಮಂತಿಕೆಯನ್ನ ತೋರಿಸುತ್ತದೆ. ಇದಕ್ಕೆ ಜೋರಾಗಿ ಚಪ್ಪಾಳೆ ಬರಬೇಕಪ್ಪ. ಕೇಳಿಸ್ಕೊತಿದ್ದೀರಾ? ಆರ್ ಯು ಆಲ್ ದೇರ್ ವಿತ್ ಮೀ? Impact of Students Council and Manifesto. SSVM ಹಿಪ್ಪೋಕ್ಯಾಂಪಸ್ ಶಾಲೆಯಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ಸಣ್ಣ ವಯಸ್ಸಿನಿಂದಲೇ ನಾಯಕತ್ವದ ಗುಣಗಳನ್ನು, ಸುತ್ತಲಿನ ಪರಿಸರ ರಕ್ಷಣೆಯ ಜವಾಬ್ದಾರಿಯನ್ನು, ಸಹಪಾಠಿಗಳ ಕಲಿಕೆಯಲ್ಲಿ ಕೈಜೋಡಿಸುವ ಗುಣಗಳನ್ನು ಸ್ಟೂಡೆಂಟ್ ಕೌನ್ಸಿಲ್ ಮೂಲಕ ಬೆಳೆಸುತ್ತೇವೆ. ಪ್ರತಿ ವರ್ಷ ನಮ್ಮ ಸ್ಟೂಡೆಂಟ್ ಕೌನ್ಸಿಲ್ ಮೆಂಬರ್ಸ್ 3 ಧ್ಯೇಯೋದ್ದೇಶಗಳನ್ನು ನಿಗದಿ ಮಾಡಿ ಅವುಗಳ ಉನ್ನತಿಗಾಗಿ ಕಾರ್ಯನಿರ್ವಹಿಸುತ್ತಾರೆ. The 3 key manifestos of this year's student council are a plastic-free campus, an art gallery initiative, and the promotion of physical fitness. Plastic-free ground ಶೀರ್ಷಿಕೆಯಡಿಯಲ್ಲಿ ಪ್ಲಾಸ್ಟಿಕ್ ಲಂಚ್ ಬಾಕ್ಸ್ ಹಾಗೂ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳನ್ನು ನಿಷೇಧಿಸಲಾಗಿದ್ದು, ಶಾಲಾ ಕ್ಯಾಂಪಸ್ನಲ್ಲಿ ಎಲ್ಲರೂ ಸ್ಟೀಲ್ ಡ್ರಿಂಕಿಂಗ್ ವಾಟರ್ ಬಾಟಲ್ಸ್ ಹಾಗೂ ಸ್ಟೀಲ್ ಲಂಚ್ ಬಾಕ್ಸ್ಗಳನ್ನೇ ಬಳಸುವಂತೆ ಪರಿವರ್ತಿಸಲಾಗಿದೆ. ಪ್ಲಾಸ್ಟಿಕ್ನಿಂದ ಆಗುತ್ತಿರುವ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟುವ ಪ್ರಯತ್ನದಲ್ಲಿ ಇದು ನಮ್ಮ ಮೊದಲ ಹೆಜ್ಜೆಯಾಗಿದೆ. ಇದನ್ನು ಸಾಧಿಸಲು ಸಹಕರಿಸಿದ ಎಲ್ಲ ಪಾಲಕರಿಗೂ ಅಭಿನಂದನೆಗಳು. ಆರ್ಟ್ ಗ್ಯಾಲರಿ ಶೀರ್ಷಿಕೆಯಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ರೀತಿಯ ಡ್ರಾಯಿಂಗ್ಸ್, ಪೇಂಟಿಂಗ್ಸ್ ಮತ್ತು ಕಲರಿಂಗ್ ಸ್ಕಿಲ್ಸ್ಗಳನ್ನು ಪರಿಚಯಿಸಲಾಗುತ್ತಿದೆ. ಮಾಧವಿ ಪರೇಖ್ ರವರ ಕಲಾಶೈಲಿ, ವಾರ್ಲಿ ಆರ್ಟ್ಸ್, ಮೋನೋಕ್ರೋಮಿಕ್ ಆರ್ಟ್ಸ್, ಆರಿಗಮೀಸ್, ಗೋಂಡ್ ಆರ್ಟ್, ವ್ಯಾಕ್ಸ್ ಐಡಲ್ ಮೇಕಿಂಗ್ನಂತಹ ಹಲವಾರು ರೀತಿಯ ವಿನೂತನ ಕಲಾ ಶೈಲಿಗಳನ್ನು ಕಲಿಸಲಾಗುತ್ತಿದೆ. ನಮ್ಮ ಶಾಲೆಯ ಸಾಧಾರಣ ಕಾಂಪೌಂಡ್ ವಾಲ್ಗಳು ಸುಂದರ ಚಿತ್ರಕಲಾ ಆಗರವಾಗಿ ಮಾರ್ಪಾಡಾಗಿರುವುದು ನಮ್ಮ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಆಗಿರುವ ಆರ್ಟ್ ಕಲಿಕೆಗೆ ಸಾಕ್ಷಿಯಾಗಿದೆ. ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಮೆಂಟಲ್ ಹೆಲ್ತ್. ಮಕ್ಕಳ ದೈಹಿಕ ಬೆಳವಣಿಗೆ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ನಮ್ಮ ಶಾಲೆಯಲ್ಲಿ ಯೋಗಾಭ್ಯಾಸ, ಏರೋಬಿಕ್ಸ್ ಹಾಗೂ ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡಿಸುತ್ತೇವೆ. ಸ್ನ್ಯಾಕ್ಸ್ ಸಮಯದಲ್ಲಿ ಪೌಷ್ಟಿಕ ಆಹಾರಗಳನ್ನು ಅಂದರೆ ಡ್ರೈ ಫ್ರೂಟ್ಸ್, ವೆಜಿಟೇಬಲ್ ಸಲಾಡ್ಗಳು, ಫ್ರೂಟ್ಸ್ಗಳನ್ನು ಮಾತ್ರ ತರುವಂತೆ ಮಾಡಿ ಜಂಕ್ ಫುಡ್ಗೆ ನೋ ಹೇಳಲಾಗಿದೆ. ಮಕ್ಕಳ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಇನ್ನಿತರ ಆಚರಣೆಗಳಿಗೆ ಚಾಕ್ಲೇಟ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನಮ್ಮ ಮಕ್ಕಳ ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನ, ಪ್ರಾಣಾಯಾಮ ಹಾಗೂ 25ಕ್ಕೂ ಹೆಚ್ಚು ಶ್ಲೋಕಗಳನ್ನು
KGಯಿಂದ 7ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಕರಗತವಾಗುವಂತೆ ಕಲಿಸಲಾಗುತ್ತಿದೆ. ಈ ಎಲ್ಲ ಸಾಧನೆಗಳಿಗೆ ಕೈ ಜೋಡಿಸಿದ ಸ್ಟೂಡೆಂಟ್ ಕೌನ್ಸಿಲ್ ಮೆಂಬರ್ಸ್ ಹಾಗೂ ಟೀಚರ್ಸ್ಗಳಿಗೆ ಧನ್ಯವಾದಗಳು. ಟ್ರೈನಿಂಗ್ಸ್. At HLC, we strongly believe in continuously upgrading our teachers' skills. As part of this commitment, our teachers participated in the Continuous Professional Development CPD course conducted throughout the year. At the beginning of the academic year, they also completed 6 days of pre-service training. To further enhance their English communication skills, HLC provided CTIS trainings for teachers this year. As a result, our teachers have shown excellent growth in their professional development. Visual aids. This year we added 5 new TVs to our classrooms, making learning more visual and interactive. The classrooms have become more vibrant and engaging, which has significantly increased our students' attention span and learning speed. Events. To enhance our country's rich culture and traditional values and to strengthen patriotism among our students, we celebrated 24 events throughout the year. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಧಾರ್ಮಿಕ ಆಚರಣೆಗಳು, ಕಲರ್ಸ್ ಡೇ, ರಾಷ್ಟ್ರೀಯ ಹಬ್ಬಗಳು, ಸ್ಪೆಷಲ್ ಅಸೆಂಬ್ಲಿಗಳು ಹಾಗೂ ಪೋಷಕರ ಸಭೆಗಳನ್ನು ಕಾಲಕಾಲಕ್ಕೆ ಅಚ್ಚುಕಟ್ಟಾಗಿ ನಡೆಸಿದ್ದೇವೆ. ನಮ್ಮ ಮಕ್ಕಳ ಸಾಧನೆಗಳು. Attention please. Our teachers have trained our children to excel in academics and in co-scholastic areas. Because of this, many of our children participated in inter-school competitions and won awards. 2025-26ನೇ ಸಾಲಿನಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ಮಕ್ಕಳು 16 ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು 12 ದ್ವಿತೀಯ ಬಹುಮಾನ ಹಾಗೂ 10 ತೃತೀಯ ಬಹುಮಾನಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಅಂತೆಯೇ ತಾಲೂಕು ಮಟ್ಟದಲ್ಲಿ 3ನೇ ತರಗತಿಯ ಹಿತೇಶ್ ಬಹುಮಾನ ತಂದಿದ್ದಾರೆ. ಸ್ಪೋರ್ಟ್ಸ್. ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಯೋಗ ಹಾಗೂ ಚೆಸ್ ಸ್ಪರ್ಧೆಯಲ್ಲಿ ಧನ್ಯತಾ, ಗುಣಶ್ರೀ ಹಾಗೂ ಯಶಸ್ವಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟದಲ್ಲಿಯೂ ವಿಜೇತರಾಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಹೆಸರು ಕಂಗೊಳಿಸುವಂತೆ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು ಈ ನಮ್ಮ ಮುದ್ದು ಮಕ್ಕಳಿಗೆ. ಹ್ಯಾಕಥಾನ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಸುಚಿತ್ರಾ, ಧನ್ಯತಾ ಮತ್ತು ಬಿ ಲಿಖಿತ್ ರವರು 2ನೇ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಕನಕೋತ್ಸವ. Our SSVM became the host for 28 schools, 1000 students, 50 teachers and 30 villagers on ಕನಕೋತ್ಸವ. ನಮ್ಮ ಶಾಲಾ ಆವರಣದಲ್ಲಿ ನಡೆದ ಹೊಸದುರ್ಗ ಜಿಲ್ಲಾ ಪಂಚಾಯಿತಿ ಮಟ್ಟದ ಕನಕೋತ್ಸವ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಡ್ಯಾನ್ಸ್ನಲ್ಲಿ ಪ್ರಥಮ ಸ್ಥಾನವನ್ನು ಹಾಗೂ ಶಿಕ್ಷಕರು ದ್ವಿತೀಯ ಸ್ಥಾನವನ್ನು ಗಳಿಸಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿ ಕನಕಪುರದಲ್ಲಿ ನಡೆದ ಕನಕೋತ್ಸವದಲ್ಲಿ 28 ಗ್ರೂಪ್ಗಳಲ್ಲಿ ನಮ್ಮ ಶಾಲಾ ಶಿಕ್ಷಕರು ಫೈನಲ್ಸ್ ತಲುಪಿದ್ದು ನಮ್ಮ ಶಿಕ್ಷಕರಲ್ಲಿರುವ ಕಲೆಯನ್ನು ಹಾಗೂ ಕಲಾಸಕ್ತಿಯನ್ನು ಅನಾವರಣಗೊಳಿಸುತ್ತದೆ. ಪ್ಲೀಸ್ ಗಿವ್ ದೆಮ್ ದ ಬಿಗ್ ರೌಂಡ್ ಆಫ್ ಅಪ್ಲೋಡ್ಸ್. ಹಾಗೆಯೇ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಚಿರಂತ್ವಿ, ಸಾತ್ವಿಕ್ ಆಚಾರಿ, ಧನ್ಯತಾ ಬಹುಮಾನಗಳನ್ನು ಗಳಿಸಿದ್ದಾರೆ. ಸ್ಕೂಲ್ ಟ್ರಿಪ್. Our school trip became a memorable 3 days luxury educational tour. ತಾಲೂಕಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಶಾಲಾ ವಿದ್ಯಾರ್ಥಿಗಳನ್ನು ಸ್ಲೀಪರ್ ಬಸ್ನಲ್ಲಿ 3 ದಿನಗಳ ಕಾಲ ಐತಿಹಾಸಿಕ ಸ್ಥಳಗಳಾದ ಹಂಪಿ, ಐಹೊಳೆ, ಪಟ್ಟದಕಲ್ಲು, ಕೂಡಲ ಸಂಗಮ, ಕುಪ್ಪಳಿಯ ಕುವೆಂಪು ಮನೆ ಇನ್ನು ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿ ಯಶಸ್ವಿಯಾಗಿ ಪ್ರವಾಸ ಮುಗಿಸಿದ ಕೀರ್ತಿ SSVM ಶಾಲೆಗೆ ಸಲ್ಲುತ್ತದೆ. Remedial room. To fast forward our children learning, our teachers came up with an innovative idea of setting up a remedial room. Around 30 students have used this room and have demonstrated improvements in learning. This room contains around 40 different foundational learning related TLMs created by teachers. Audit report. ಶಾಲೆಯ ಸಂಪೂರ್ಣ ಗುಣಮಟ್ಟವನ್ನು ಪರೀಕ್ಷಿಸಲು ಹಿಪೋ ಕ್ಯಾಂಪಸ್ನ 17 ಶಾಲೆಗಳಲ್ಲಿಯೂ ಸಹ ಆಡಿಟ್ ಮಾಡಲಾಗುತ್ತದೆ. 4 ಜನರನ್ನೊಳಗೊಂಡ ಆಡಿಟ್ ತಂಡವು
ನವೆಂಬರ್ 19, 2025ರಂದು ಶಾಲೆಗೆ ಭೇಟಿ ನೀಡಿ ವರದಿ ನೀಡಿದ್ದಾರೆ. ವರದಿಯ ಪ್ರಕಾರ 17 ಶಾಲೆಗಳ ಪೈಕಿ ನಮ್ಮ ಶಾಲೆಯು 4ನೇ ಸ್ಥಾನವನ್ನು ಗಳಿಸಿದ್ದು, ಶಿಕ್ಷಕರ ಗುಣಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವುದು ನಮ್ಮ ಶಾಲೆಯ ಹೆಮ್ಮೆ. ಹಾಗೆಯೇ ಪ್ರಿನ್ಸಿಪಲ್ ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನ, ಟೀಚರ್ಸ್ ಫೀಡ್ಬ್ಯಾಕ್ ರ್ಯಾಂಕಿಂಗ್ನಲ್ಲಿ 2ನೇ ಸ್ಥಾನ ಹಾಗೂ ಕರೆಕ್ಷನ್ಸ್ ರ್ಯಾಂಕಿಂಗ್ನಲ್ಲಿ 4ನೇ ಸ್ಥಾನವನ್ನು ಪಡೆದಿರುವುದು ನಮ್ಮ ಶಾಲೆಯ ಹೆಮ್ಮೆ. HLC Awards. I am very proud to announce that SSVM has secured 6 awards at the annual conference of Hippocampus. We are specially honored to have secured the Model School Award in the state category. ಹಾಗೆಯೇ ಸಪ್ಲಿಮೆಂಟರಿ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಬೆಸ್ಟ್ ಇಂಗ್ಲಿಷ್ ಸ್ಟಾರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅವಾರ್ಡ್, ಬೆಸ್ಟ್ ಜಾಯ್ಫುಲ್ ರೀಡರ್ಸ್ ಇಂಪ್ಲಿಮೆಂಟೇಷನ್ ಅವಾರ್ಡ್, ಬೆಸ್ಟ್ ಸ್ಟೂಡೆಂಟ್ ಕೌನ್ಸಿಲ್ ಇಂಪ್ಲಿಮೆಂಟೇಷನ್ ಅವಾರ್ಡ್, ಬೆಸ್ಟ್ ಸ್ಪೆಷಲ್ ಅಸೆಂಬ್ಲಿ ಇಂಪ್ಲಿಮೆಂಟೇಷನ್ ಅವಾರ್ಡ್, ಬೆಸ್ಟ್ ರೀಡಿಂಗ್ ರೂಮ್ ಅವಾರ್ಡ್ ಪಡೆದು ಉತ್ತಮ ಶಾಲೆ ಎಂದು ಪರಿಗಣಿಸಲ್ಪಟ್ಟಿದೆ. ಪೇರೆಂಟ್ ಎಂಗೇಜ್ಮೆಂಟ್. ನಮ್ಮ ಶಾಲೆಯ ಮಕ್ಕಳ ಜೊತೆಗೆ ಪೋಷಕರಿಗೂ ಸಹ ವಿವಿಧ ಅವಕಾಶಗಳನ್ನು ನೀಡಿ ಶಾಲಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತೇವೆ. ಪೋಷಕರೊಡನೆ ಪ್ರವಾಸ, ಕ್ರೀಡಾ ಸ್ಪರ್ಧೆಗಳು, ಪೋಷಕರ ಸಭೆ ಹಾಗೂ ಪ್ರತಿಯೊಂದು ಆಚರಣೆಯಲ್ಲೂ ಪೋಷಕರು ಪಾಲ್ಗೊಳ್ಳುವಂತೆ ಮಾಡಿ ಶಾಲೆ ಹಾಗೂ ಪೋಷಕರ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೋಷಕ ಹಾಗೂ ಶಿಕ್ಷಕರ ಸಹಕಾರದಿಂದ ಮಾತ್ರ ಸಾಧ್ಯ ಎಂಬುದನ್ನು ನಿರೂಪಿಸಿದ್ದೇವೆ. ಆತ್ಮೀಯ ಪಾಲಕರೇ, ನಿಮ್ಮ ಸಹಕಾರ ಹಾಗೂ ಪ್ರೋತ್ಸಾಹ ಸದಾ ಹೀಗೆಯೇ ಇರಲಿ ಎಂದು ಆಶಿಸುತ್ತಾ, ಶಾಲೆಯ ಅಭಿವೃದ್ಧಿಯಲ್ಲಿ ಸದಾ ಶ್ರಮಿಸುತ್ತಿರುವ, ಪ್ರತಿಕ್ಷಣ ಶಾಲೆಯ ಬಗ್ಗೆಯೇ ಆಲೋಚಿಸುವ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ, ನೂರಾರು ಶಿಕ್ಷಕರ ಬಾಳಿಗೆ ದಾರಿದೀಪವಾಗಿರುವ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಸಂತೋಷ್ ಸರ್ ಅವರಿಗೆ ಅಭಿನಂದಿಸುತ್ತಾ, ಥ್ಯಾಂಕ್ ಯು ಸರ್. Our heartfelt thanks to Mr. Umesh Malhotra sir, CEO of Hippocampus, for his visionary leadership and commitment to bridging the rural-urban education gap. Through his leadership, our children are gaining exposure, confidence and competencies equal to city schools. His continuous support and belief in rural talent inspires us to achieve greater heights. Thank you, Umesh sir. I would like to express my sincere gratitude to Mr. Mahendra sir, President of Hippocampus, and Lalta ma'am, Vice President of Hippocampus, for their constant support and guidance. Thank you, ma'am and sir. ಅಂತೆಯೇ ನಮ್ಮೆಲ್ಲ ಸಾಧನೆಗಳಿಗೂ ಬೆನ್ನೆಲುಬಾಗಿರುವ ಹಾಗೂ ಪ್ರತಿ ಹೆಜ್ಜೆಯಲ್ಲಿಯೂ ನಮ್ಮ ಜೊತೆಗಿರುವ ಹಿಪ್ಪೋಕ್ಯಾಂಪಸ್ ಶಾಲೆಗಳ ಡೈರೆಕ್ಟರ್ ಆಗಿರುವ ಶ್ರೀಮತಿ ಲೀನಾ ಪಾಸ್ಕಲ್ ಮೇಡಮ್ ರವರಿಗೂ ಸಹ ಈ ಸಮಯದಲ್ಲಿ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮ್ಯಾಮ್ ಫಾರ್ ಯುವರ್ ಕಂಟಿನ್ಯೂಸ್ ಎನ್ಕರೇಜ್ಮೆಂಟ್ ಆ್ಯಂಡ್ ಸಪೋರ್ಟ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ಆತ್ಮೀಯ ಪಾಲಕರಿಗೆ, ನಲ್ಮೆಯ ಶಿಕ್ಷಕ ವೃಂದದವರಿಗೆ, ಪ್ರತಿದಿನ ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಶಾಲಾ ವಾಹನಗಳಲ್ಲಿ ಕರೆತರುವ ವಾಹನ ಮಾಲೀಕರು ಹಾಗೂ ಚಾಲಕರಿಗೆ, ನಮ್ಮ ಶೀಲಾ ಮತ್ತು ಗೌರಮ್ಮ ಆಂಟಿರವರಿಗೆ, ಪ್ರಿಯ ವಿದ್ಯಾರ್ಥಿಗಳಿಗೆ, ಇಲ್ಲಿ ನೆರೆದಿರುವ ಸರ್ವರಿಗೂ ನಮಸ್ಕರಿಸುತ್ತಾ ಶಾಲಾ ವಾರ್ಷಿಕ ವರದಿಯನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ವಾರ್ಷಿಕ ವರದಿಯನ್ನು ಸ್ಪಷ್ಟವಾಗಿ ಮತ್ತು ಸುಂದರವಾಗಿ ವಾಚಿಸಿ ನಮ್ಮ ಶಾಲೆಯ ಸಾಧನೆಗಳನ್ನು ಪರಿಚಯಿಸಿದ ನಮ್ಮ ಗೌರವಾನ್ವಿತ ಶೋಭಾ ಮೇಡಮ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. Now we move on to the Best Student Award distribution ceremony, where we honor the student who have excelled in academics, discipline and overall performance. Dreams gives direction, discipline gives wings, and effort decides the destination. I would like to invite Ms. Tabassum Banu Madam to lead this program. ಎಲ್ಲರಿಗೂ ನಮಸ್ಕಾರ. ಎಸ್, ಗುಡ್ ಈವ್ನಿಂಗ್ ಎವ್ರಿವನ್. ನವರಸ ವೈಭವೋತ್ಸವ ಸಮಾರಂಭಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, now we move on to one of the most special moment of our annual day celebration, the Best Student Award from each grade. ಪ್ರತಿ ವರ್ಷ ನಾವು ನೀಡುವ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ರಿಸೀವರ್ಸ್ ಅನ್ನು ಮಾದರಿಯಾಗಿ ತೆಗೆದುಕೊಂಡು ಈ ವರ್ಷವೂ ಸಹ ತುಂಬ ಮಕ್ಕಳು ಈ ಅವಾರ್ಡ್ಗಾಗಿ ಶ್ರಮಿಸಿದ್ದಾರೆ. ಬಹಳ ಮಕ್ಕಳು
ಹಲೋ. ಪ್ರತಿ ವರ್ಷ ನಾವು ನೀಡುವ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ರಿಸೀವರ್ಸ್ ಅನ್ನು ಮಾದರಿಯಾಗಿ ತೆಗೆದುಕೊಂಡು ಈ ವರ್ಷವೂ ಸಹ ತುಂಬ ಮಕ್ಕಳು ಈ ಅವಾರ್ಡ್ಗಾಗಿ ಶ್ರಮಿಸಿದ್ದಾರೆ. ಬಹಳ ಮಕ್ಕಳು ನಾಮಿನೇಷನ್ ಆಗಿದ್ದು ಅವುಗಳಲ್ಲಿ ವಿಶಿಷ್ಟವಾದ ಮಕ್ಕಳನ್ನು ಆಯ್ಕೆ ಮಾಡಲಾಗಿದೆ. Success does not come by chance. It comes with hard work, determination and strong values. The students we are about to honor today are truly proud that to recognize their outstanding performance and overall development throughout this academic year. May I now request our chief guest Mr. Sanjeev sir to be presents the best student award. From pre-KG, any guesses? From pre-KG. Inchara. Our little star Inchara, we request her to be on stage to receive this prestigious award. Parents, clap please, clap. From LKG, superstar Sushant. UKG, pretty Punit Arya Gowda. Grade 1 A section, motivated Manvit MC. Grade 1 B section, Abai. Second standard, Smart Shivlila. Third standard, Sincere Sinchanaras. Thank you, Sanjeev sir. Now I would like to request H.V. Gundappa sir to present the gift. Thank you, Gundappa sir. Now I would like to request Mr. Vishwanath sir to be presents the award. Second standard, Sincere Sinchana Aras. ಪೋಷಕರು ಜೋರಾದ ಚಪ್ಪಾಳೆಯ ಮುಖಾಂತರ ನಿಮ್ಮ ಅಭಿನಂದನೆಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿ ವಿನಂತಿ. Fourth standard, respectful Zamir Sharif. Thank you, Vishwanath sir. Now I would like to request Mr. Umesh sir to be presents the award. From grade 5, supportive Samyukta. From grade 6, shining Shreya. From grade 7, young achiever Yashashvi. ಎಲ್ಲರೂ ಚಪ್ಪಾಳೆಯ ಮುಖಾಂತರ ನಿಮ್ಮ ಅಭಿನಂದನೆಗಳನ್ನು ಮಕ್ಕಳಿಗೆ ತಿಳಿಸಿ. Thank you, Umesh sir. To your friends and classmates, keep believing in yourself and continue to shine. May this achievement be the beginning of many more success. Present the Best Student Award this year. We had 11 students receive this award. I hope that next year we will have even more students winning this award. Thank you so much.
madam. Thank you, Miss Tabasum Banu, madam. ಇಂದು ನಮ್ಮ ನವರಸ ವೈಭವೋತ್ಸವ 23ನೇ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರುವಂತಹ BL ಸಂಜೀವ್ ಸರ್ ಅವರು ವೇದಿಕೆಯ ಮೇಲೆ ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತೆ ಕೇಳಿಕೊಳ್ಳುತ್ತೇವೆ. ಈವ್ನಿಂಗ್, ನಾನು ಬೆಂಗಳೂರೊಳಗಿದ್ದೀನೋ ಅಥವಾ ಹುಣಸನಹಳ್ಳಿಲಿದ್ದೀನೋ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಡೀತಾ ಇರೋದು ನೋಡಿದ್ರೆ ಬೆಂಗಳೂರಿಲ್ಲ ಸ್ಕೂಲ್ಗಳಿಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿಮ್ಮ ಟೀಚರ್ಗಳು, ನಿಮ್ಮ ಸ್ಟೂಡೆಂಟ್ಸು, ಮತ್ತು ಇಲ್ಲಿ ನಡೀತಾ ಇರುವಂಥ ಆ್ಯಕ್ಟಿವಿಟೀಸ್, ಪ್ಲ್ಯಾಸ್ಟಿಕ್ ಫ್ರೀ ಮತ್ತು ಬೇರೆ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ನೀವು ಮಾಡ್ತಾ ಇರೋದು ನೋಡಿದ್ರೆ ಎಲ್ಲೋ ಬೇರೆ ಕಡೆ ನಾವು ಎಲ್ಲೋ ಬೆಂಗಳೂರು ಅಥವಾ ಯಾವುದೋ ಬೇರೆ ದೇಶದೊಳಗಿದ್ದೀವಿ ಅನ್ನೋ ಅನ್ನಿಸ್ತಾ ಇದೆ. ಹುಣಸನಹಳ್ಳಿ ಅಂತ ಚಿಕ್ಕ ಗ್ರಾಮದಲ್ಲಿ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಮಾಡಿ ನಿಮ್ಮ ಟೀಚರ್ಗಳು ನಿಜವಾಗ್ಲೂ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ನಿಮ್ಮ ಪ್ರೆಸಿಡೆಂಟು ಮತ್ತು ನಿಮ್ಮ ಈ ಸ್ಕೂಲಿನ ಉಮೇಶ್ ಅವರು ಮಾಡ್ತಿರುವಂಥ ಸೇವೆ ಈ ಹಳ್ಳಿಗೆ ನಾವು ನಿಜವಾಗ್ಲೂ ಈ ಸ್ಕೂಲ್ ಮಕ್ಕಳಿಗೆಲ್ಲ ಒಳ್ಳೆ ಭವಿಷ್ಯ ಇದಾಗಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. I kindly request Mr. Sanjeev sir to accept a felicitation. 25/1956 1956 ಶ್ರೀಯುತ ಲಿಂಗೇಗೌಡ ಹಾಗೂ ಶ್ರೀಮತಿ ಪುಟ್ಟಮ್ಮನವರ ಅವಳಿ ಜವಳಿ ಮಕ್ಕಳಲ್ಲಿ 4ನೇ ಮಕ್ಕಳ ಮಗುವಾಗಿ ಜನಿಸಿದಂತವರೇ ನಮ್ಮ ಸಂಜೀವ್ ಸರ್ ಅವರು. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಸೆಂಟ್ ಜಾನ್ ಸ್ಕೂಲ್, MEES ಸ್ಕೂಲ್ ಹಾಗೂ ನ್ಯಾಷನಲ್ ಕಾಲೇಜ್ನಲ್ಲಿ ಪೂರ್ಣಗೊಳಿಸಿದರು. ವಿದ್ಯಾಭ್ಯಾಸ ಮುಗಿದ ನಂತರ ಮಿಸ್ಟರ್ ಸಂತೋಷ್ ಹೆಗ್ಗಡೆಯವರ ಬಳಿ 1991ನೇ ಇಸವಿಯಲ್ಲಿ ಜೂನಿಯರ್ ಲಾಯರ್ ಆಗಿ ಕೆಲಸಕ್ಕೆ ಸೇರಿದರು. ಇಂದಿನವರೆಗೂ ಜೂನಿಯರ್ ಲಾಯರ್ ಆಗಿ ಒಳ್ಳೆಯ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಅತ್ಯುತ್ತಮ ವ್ಯಕ್ತಿ ಎಂದು ಹೇಳಬಹುದು. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಭದ್ರವಾದ ಅಡಿಪಾಯ ಹಾಕಿದ ಆದರ್ಶ ಶಾಲೆಯ ಸ್ಥಾಪಕರಾದಂತಹ ಮಿಸ್ಟರ್ ಗುಂಡಪ್ಪ ಸರ್ ಅವರು ತಮ್ಮ ಅನುಭವದ ಕುರಿತು ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚುವಂತೆ ನಾನು ವಿನಂತಿಸುತ್ತೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುಃ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಕೂರಂಬಿನ ತೆರೆದ ಜ್ಞಾನ ಪುಸ್ಫುರಣಗಳಿಂದ ಅಜ್ಞಾನದ ಅಂಧಕಾರವನ್ನು ತೊಲಗಿಸಿದ, ಕಣ್ಣು ತೆರೆಯಿಸಿ ದಾರಿ ನೋಡಿಸಿ ನಡೆಯಿಸಿದ ನಮನ ಗುರುವೇ ನಿಮಗೆ ಹೃತ್ಪೂರ್ವಕದ ನಮನ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಪೋಷಕ ಮತ್ತು ಮಾತಾಪಿತೃ ಬಂಧುಗಳಿಗೂ ಹಾಗೂ ನನ್ನ ಅತ್ಯಂತ ಪ್ರೀತಿಯ ಪುಟಾಣಿಗಳೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ ನಾನು ಒಂದೆರಡು ಮಾತುಗಳನ್ನು ಹೇಳಕ್ಕೆ ಬಯಸ್ತೇನೆ. ಗೊತ್ತಿದೆ ನಿಮಗೆಲ್ಲರಿಗೂ ಈಗ ಬರಲಿರುವಂಥ ಮನೋರಂಜನಾ ಕಾರ್ಯಕ್ರಮಗಳಿಗೆ ನೋಡ್ಲಿಕ್ಕೆ ತುಂಬ ಕಾತುರ ಕಾಯ್ತಾ ಇದ್ದೀರಿ. ಅದಕ್ಕೋಸ್ಕರನೇ ತುಂಬ ಗಲಾಟೆನೂ ನಡೀತಾ ಇದೆ. ಆದರೂ ಈ ಮೇಸ್ಟ್ರಿಗಳಿಗೆ ಮಾತಾಡೋದು ಬಯಕೆ ಹೋಗಲ್ಲ. ಆ ದೃಷ್ಟಿಯಿಂದ ನಾನು 1-2 ನಿಮಿಷ ನಿಮ್ಮದನ್ನು ತಗೊಳ್ತೀನಿ ಸಮಯನ. ಮಿಸ್ಟರ್ ಸಂಜಯ್ ಅವರೇನೋ ಭಾಳ ಬ್ರೀಫಾಗಿ ಹೇಳಿ ಮುಗಿಸ್ಬಿಟ್ರು. I think I don't know whether he has forced me to follow his footsteps only. I don't know. ಸಾಕಪ್ಪ ಜಾಸ್ತಿ ಮಾತಾಡಬೇಡ, ನನ್ನಷ್ಟೇ ಮಾತಾಡು ಅಂತ ಹೇಳಿ ಅವರು ಹಾಗೆ ಮಾಡಿದ್ದಾರೆ ಅನಿಸುತ್ತೆ. ಆದರೂ ನಾನು 1-2 ನಿಮಿಷ ನಿಮ್ಮ ಸಮಯ ತಗೊಳ್ತೇನೆ. ಯಾವಾಗಲೂ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ನಮಗೆಲ್ಲರಿಗೂ ಒಂದೊಂದು ಕರ್ತವ್ಯ ಇರುತ್ತೆ ಅಂತ. ಅಪ್ಪಂಗೆ ಒಂದು ಕರ್ತವ್ಯ ಇರುತ್ತೆ, ಅಮ್ಮಂಗೆ ಒಂದು ಕರ್ತವ್ಯ ಇರುತ್ತೆ, ಅದೇ ರೀತಿ ಮಕ್ಕಳಿಗೂ ಕರ್ತವ್ಯ ಇರುತ್ತೆ.
ಮಕ್ಕಳದ್ದು ಏನಪ್ಪ ಕರ್ತವ್ಯ? ಒಂದು ಜ್ಞಾನಾರ್ಜನೆ, ವಿದ್ಯಾಭ್ಯಾಸ. ಹಾಗಾದ್ರೆ ಏನು ಬರೀ ಓದ್ಕೊಂಡೇ ಇರೋಣ ಅಂತ ಕೇಳ್ತೀರೇನೋ ನೀವೆಲ್ಲ, ಗೊತ್ತಿಲ್ಲ. ಹಾಗೇನಿಲ್ಲ, ಓದ್ರ ಜೊತೆಗೆ ಆಟ ಪಾಠ ಇದ್ದಾಗೆ ಪಾಠದ ಜೊತೆಗೆ ಆಟನೂ ಇರಬೇಕಾಗತ್ತೆ. ಆದರೆ ಏನಾಗ್ಬಿಟ್ಟಿದೆ ಮಕ್ಕಳಲ್ಲಿ ಇವಾಗ ನಿಮ್ಮೆಲ್ಲರಲ್ಲೂ ಅಂದರೆ, ಪಾಠದ ಕಡೆನೇ ಜಾಸ್ತಿ ಗಮನ ಆಗಿಬಿಟ್ಟಿದೆ, ಆಟದ ಕಡೆಗೆ ಜಾಸ್ತಿ ಗಮನ ಆಗಿಬಿಟ್ಟಿದೆ. ಇಲ್ಲ ಆಟ, ಇಲ್ಲ ಮೊಬೈಲ್ ಟೆಲಿಫೋನ್. ಆಲ್ ಆಫ್ ಯು ಆರ್ ಅಡಿಕ್ಟೆಡ್ ಟು ಮೊಬೈಲ್ ಟೆಲಿಫೋನ್ ಅಥವಾ ಸಮ್ ಕೈಂಡ್ ಆಫ್ ಪ್ಲೇ. ಅದರಲ್ಲೂ ಈ ಕ್ರಿಕೆಟ್ ಆಟ. ಆಟ ಆಡಬಾರ್ದು ಅಂತಲ್ಲ, ಮೊಬೈಲ್ ನೋಡಬಾರ್ದು ಅಂತಲೂ ಏನೂ ಇಲ್ಲ, ಅಥವಾ ಟಿ ವಿ ನೋಡಬಾರ್ದು ಅಂತಲೂ ಏನೂ ಇಲ್ಲ. ಎಲ್ಲವೂ ಅವಶ್ಯಕವಾದವೇ. ದೇ ಆರ್ ನೈಸ್ ಇಂಟೆಲಿಜೆನ್ಸ್ ಓನ್ಲಿ, ಬಟ್ ಅದನ್ನೇ ನಾವು ಇಟ್ಕೊಂಡ್ಬಿಟ್ಟು ನಮ್ಮ ಸಮಯನ ಹಾಳು ಮಾಡ್ತಾ ಇದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. ಈಗ ಇತ್ತೀಚೆಗೆ ನಾನೊಂದು ನ್ಯೂಸ್ ಓದ್ತಾ ಇದ್ದೆ. ಚೈನಾದಲ್ಲಿ ಮಕ್ಕಳಿಗೆ 16-17ನೇ ವರ್ಷ ತನಕ ಮಲ್ಟಿಮೀಡಿಯಾಗೆ ಹೋಗುವಂಥದ್ದನ್ನು ಬಾರ್ ಮಾಡಿದ್ದಾರೆ ಅಂತ. ಐ ಮೀನ್ ದಿ ಸೇಮ್ ಸ್ಟ್ಯಾಂಡ್ ಅವರ್ ಗೌರ್ಮೆಂಟ್ ಆಲ್ಸೋ ಶುಡ್ ಟೇಕ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಯಾವ ಆಟ ಆಡಬೇಕು ಅಂತ ನೀವು ಆರಿಸ್ಕೋಬೇಕಾಗತ್ತೆ. ಎಲ್ಲರೂ ಟೆನ್ನಿಸ್ ಬಾಲ್ನ ಕ್ರಿಕೆಟ್ ಆಡಿಕೊಂಡೇ ಕೂತಿರ್ತೀರ ಯಾರೂ. ನಾವಿರುವಂಥ 145 ಕೋಟಿ ಜನದಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ಕ್ರಿಕೆಟಿಗೆ ಅವಕಾಶ? ಈಗ ಈ IPL ಬಂದಿರೋದ್ರಿಂದ ಒಂದು 100 ಮಕ್ಕಳಿಗೆ ಸಿಕ್ಕಿರ್ಬೋದು, 150 ಜನಕ್ಕೆ ಸಿಕ್ಕಿರ್ಬೋದು. ಆದರೆ ಇಲ್ಲಿವರೆಗೆ IPL ಬರದೇ ಇರೋ ತನಕಲೂ ಒಂದು 20-25 ಜನಕ್ಕೆ ಮಾತ್ರ ಸಿಗ್ತಾಯಿತ್ತು ಅಟ್ ದಿ country level, at the national level. And every state would have say another 15-20 people playing cricket for the state. ಸೊ ನೋಡಿ, 150 ಕೋಟಿಯಲ್ಲಿ ಎಷ್ಟು ಜನಕ್ಕೆ ಸಿಗತ್ತೆ ನೋಡಿ ಅವಕಾಶ. ಸೊ ಅದನ್ನು ಬಿಟ್ಟು ನಾವು ಯಾವುದೋ ಬೇರೆ ಸ್ಪೋರ್ಟನ್ನು ಆರಿಸ್ಕೊಂಡು ಯಾವ ಸ್ಪೋರ್ಟಿಗೆ ಕಮ್ಮಿ ಖರ್ಚಾಗತ್ತೆ. ಇನ್ಫ್ಯಾಕ್ಟ್ ಇದೇ ಕಾರಣದಿಂದ ಬೇಕಾದಷ್ಟು ಯಾವುದು ನಾವು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಅಂತೀವಿ, ಅಲ್ಲಿ ಸ್ಪೋರ್ಟ್ಸ್ ಇಂಪ್ರೂವ್ ಆಗಿರೋದೇ ಆ ಕಾರಣದಿಂದ. ಕಮ್ಮಿ ಖರ್ಚಾಗುವಂಥ ಆಟಗಳನ್ನು ಆರಿಸ್ಕೊಂಡು ಅದರಲ್ಲಿ ಅವರು ಸಾಮರ್ಥ್ಯವನ್ನು ಮತ್ತು ಒಂದು ಮುಂದಾಳತ್ವವನ್ನು ಅವರು ಪಡ್ಕೊಂಡಿದ್ದಾರೆ. ಸೊ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನಾವು ನಮ್ಮ ದೇಶದಲ್ಲೂ. ಇನ್ನೊಂದು, ಇದು ಯಾವುದಕ್ಕೆ ಆಗಲಿ, ಅಥವಾ ವಿದ್ಯಾಭ್ಯಾಸ ಆಗಲಿ ಅಥವಾ ಸ್ಪೋರ್ಟ್ಸ್ ಆಗಲಿ, ನಾವು ಅದನ್ನು ಒಂದೇ ಗಮನ ಇಟ್ಕೊಂಡು ಮಾಡಬೇಕಾಗತ್ತೆ. ಈ ವಿಚಾರದಲ್ಲಿ ನಾನೊಂದು ಪದ್ಯವನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ವಿಲಿಯಂ ವ್ಯಾಡ್ಸ್ವರ್ತ್ ಅಂತ, ಹೆನ್ರಿ ವ್ಯಾಡ್ಸ್ವರ್ತ್ ಲಾಂಗ್ ಫೆಲೋ ಅಂತ ಅವ್ರದ್ದು ಪದ್ಯ ಇದು. ದಿ ಹೈಟ್ಸ್ ಬೈ ಗ್ರೇಟ್ ಮೆನ್ ರೀಚ್ಡ್ ಆ್ಯಂಡ್ ಕೆಪ್ಟ್ ವರ್ ನಾಟ್ ಅಟೈನ್ಡ್ ಬೈ ಸಡನ್ ಫ್ಲೈಟ್, ಬಟ್ ದೇ while their companions slept were toiling upward in the night. ಅದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಲಭಿಸಿದ ಪಾರಿತೋಷಕಗಳೆಲ್ಲ, ಮಾನ ಸಮ್ಮಾನವೆಲ್ಲ, ಸಾಧಕರ ಸಾಧನೆಗೆ ದೊರೆತ ಪ್ರಶಂಸೆ ಶ್ಲಾಘನೆಗಳೆಲ್ಲ, ಹೀಗೋ ಹೇಗೋ ಹಾಗೋ ಬಂದವುಗಳೆಲ್ಲ, ಆಕಸ್ಮಿಕವಾಗಿಯೂ ದೊರೆತವುಗಳೆಲ್ಲ, ಎಲ್ಲ ಸಹಪಾಠಿಗಳು ವರ್ಗದವರೆಲ್ಲ ಸ್ವಪ್ನಲೋಕದ ವೇರಿಸುತ್ತಿದ್ದಾಗರವರೆಲ್ಲ, ಸಾಧಕರು ಕಾಯಕದೆ ತೊಡಗಿದ್ದರೆಲ್ಲ, ಹಗಲು ರಾತ್ರಿಗಳೆನ್ನದೆ ಅಹರ್ನಿಶಿಯಲ್ಲ. ಅಂದರೆ ಯಾರ್ಯಾರು ಸಾಧನೆ ಮಾಡಿದಾರೋ ಇಲ್ಲಿವರೆಗೆ ಅವರೆಲ್ಲ, ಬೇರೆಯವರೆಲ್ಲ ನಿದ್ದೆ ಮಾಡ್ತಾಯಿದ್ದಾಗ ಲೇಟ್ ಇನ್ ಟು ದಿ ನೈಟ್ ದೇ ವುಡ್ ಬಿ ವರ್ಕಿಂಗ್ ಹಾರ್ಡ್. ಸೊ ಹಾರ್ಡ್ ವರ್ಕ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಅಚೀವ್ಮೆಂಟ್. ಹಾರ್ಡ್ ವರ್ಕ್ ಇಲ್ಲದೆ ಹೋದರೆ ಏನನ್ನೂ ಮಾಡೋಕ್ಕಾಗಲ್ಲ. ಅದು ಆಟ ಇರ್ಬೋದು, ಪಾಠ ಇರ್ಬೋದು, ಏನಾದರೂ ಇರ್ಬೋದು. ವಿ ಶುಡ್ ವರ್ಕ್ ವೆರಿ ವೆರಿ ಹಾರ್ಡ್. ಇದನ್ನೇ ಸಪೋರ್ಟ್ ಮಾಡುವಂಥ ಒಂದು 9ನೇ ತರಗತಿಯಲ್ಲಿ ಒಂದು ಪದ್ಯ ಇದೆ, ಎ ಗರ್ಲ್ ಕಾಲ್ಡ್ ಗೋಲ್ಡನ್ ಅಂತ. ಇದೊಬ್ಬ ಆಸ್ಟ್ರೇಲಿಯನ್ ಪೋಯೆಟ್. ಈತನ ಹೆಸರು ಡೇವಿಡ್ ಬ್ಯಾಟ್ಸನ್ ಅಂತ. ಇವನು ಅಲ್ಲಿ ಒಂದು ಹೆಣ್ಣು ಮಗು ಬಗ್ಗೆ ಬರಿತಾನವನು. ಆ ಮಗು 8-9ನೇ ವರ್ಷದಲ್ಲಿದ್ದಾಗಲೇ ರನ್ನಿಂಗಿನ ಅಭ್ಯಾಸ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಬೈ ದಿ ಟೈಮ್ ಶಿ ರೀಚಸ್ ಹರ್
18th ಏಜ್ 19th ಏಜ್ ಮೆಲ್ಬೋರ್ನಲ್ಲಿ ಆವಾಗ 1956 ಒಲಿಂಪಿಕ್ಸ್ ಆಗುತ್ತೆ. ಆ ಒಲಿಂಪಿಕ್ಕಲ್ಲಿ ಅವಳು 3 ಸ್ವರ್ಣ ಪದಕಗಳನ್ನು ಗೆಲ್ತಾಳೆ. ಶಿ ವಿನ್ಸ್ 3 ಗೋಲ್ಡ್ ಮೆಡಲ್ಸ್. ತಿರ್ಗಾ 1964 ಜಪಾನಲ್ಲಿ ನಡೆಯುತ್ತೆ ಒಲಿಂಪಿಕ್ಸ್ ಟೋಕಿಯೋದಲ್ಲಿ. ಆವಾಗಲೂ ಒಂದು ಗೋಲ್ಡ್ ಮೆಡಲ್ ಬರುತ್ತೆ ಅವಳಿಗೆ. ಯಾತಕ್ಕೆ ಅಂದರೆ ಅವಳು 8-9 ವರ್ಷದಿಂದ ಶಿ ಸ್ಟಾರ್ಟೆಡ್ ದಿ ಪ್ರಾಕ್ಟೀಸ್ ಆಫ್ ರನ್ನಿಂಗ್. ಬೇರೆಯವರೆಲ್ಲ ಏನೋ ಆಟ ಆಡ್ಕೊಂಡು ಏನೋ ಮಾಡ್ತಾ ಇದ್ದಾಗೆಲ್ಲ ಅವಳು ಸೋಲ್ದೇನೆ ಅಭ್ಯಾಸ ಮಾಡ್ತಾಯಿದ್ಲು. ಹಾಗೆಯೇ ಸೈಂಟಿಸ್ಟು ಅಷ್ಟೇ, ಅಥವಾ ಬೇರೆ ಯಾರ್ಯಾರು ಬೆಳೆದಿದ್ದಾರೆ ಅವರೆಲ್ಲರೂ ಬಹಳ ಹಾರ್ಡ್ ವರ್ಕ್ ಮಾಡಿ ಬೆಳೆದಿರ್ತಾರೆ. ಅದನ್ನೆಲ್ಲ ನೀವು ಮಾಡಿದ್ರೆ ನಿಮಗೂ ಒಳ್ಳೆಯದಾಗತ್ತೆ, ಸಮಾಜಕ್ಕೆ ಒಳ್ಳೆಯದಾಗತ್ತೆ, ಮತ್ತು ದೇಶಕ್ಕೆ ಒಳ್ಳೆಯದಾಗತ್ತೆ. ಆ ರೀತಿಯಾಗಿ ಡೆವಲಪ್ ಮಾಡ್ತೀರಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಬಿಕಾಸ್ ಯು ಆರ್ ಆಲ್ ಬಿಕಮಿಂಗ್ ರೆಸ್ಟ್ಲೆಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪ್ರೊವೈಡಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ಸ್ ಆಲ್ ಆಫ್ ಯು. Thank you, Mr. Sir. Kindly request Mr. Gundappa sir to accept our facilitation. 1949 ಇಸವಿ ಮೇ ತಿಂಗಳು ದಿನಾಂಕ 5ರಂದು ಕನಕಪುರ ತಾಲೂಕಿನ ಶ್ರೀಮತಿ ನಾಗರತ್ನಮ್ಮ ಹಾಗೂ ಶ್ರೀಯುತ ಶಾನುಭೋಗ KT ವೆಂಕಟರಮಣ ಸ್ವಾಮಿಯವರ ಮೊದಲ ಪುತ್ರನಾಗಿ ಜನಿಸಿದವರೇ ಈ ನಮ್ಮ HV ಗುಂಡಣ್ಣನವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಗ್ರಾಮದಲ್ಲಿಯೇ ಮುಗಿಸಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿಯೂ ಹಾಗೂ ಮುಂದಿನ ವಿದ್ಯಾಭ್ಯಾಸ ಪದವಿ ಪೂರ್ವ ಮತ್ತು ಪದವಿಯನ್ನು ಬೆಂಗಳೂರು ಸೌತ್ ಎಂಡ್ನಲ್ಲಿರುವಂತಹ ವಿಜಯ ಕಾಲೇಜಿನಲ್ಲಿ ಮುಗಿಸಿದರು. ನಂತರ 2 ವರ್ಷದ ರಸಾಯನಶಾಸ್ತ್ರದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಗಳಿಸಿ ತಮ್ಮದೇ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ 7 ವರ್ಷಗಳ ಕಾಲ ವೃತ್ತಿಯನ್ನು ಸಲ್ಲಿಸಿದರು. ನಂತರ ಸುಮಾರು 5 ವರ್ಷಗಳ ಕಾಲ ಕೆಲಸದ ಬಳಿಕ ತಮ್ಮದೇ ಆದ ಸ್ವಂತ ನಿವೃತ್ತಿಯನ್ನು ನಿರ್ಮಿಸಿಕೊಳ್ಳಲು ರಸಸೃಷ್ಟಿ ಇಂಡಸ್ಟ್ರೀಸ್ ಎಂಬ ಕಂಪನಿಯನ್ನು ಸ್ಥಾಪಿಸಿ ಅನೇಕರಿಗೆ ಕೆಲಸದ ಅವಕಾಶವನ್ನು ನೀಡಿದರು. ನಂತರ ತಮ್ಮ ಪೂರ್ವಜರ ಸ್ಥಳವಾದಂತಹ ಕನಕಪುರ ತಾಲೂಕಿನ ಚಿಕ್ಕೊಪ್ಪ ಎಂಬ ಗ್ರಾಮದಲ್ಲಿ ತಮ್ಮದೇ ಆದಂತಹ ಸ್ವಂತವಾದ